ಅಪ್ಪ ಈಚೆ ಇದ್ದಾರಾ? ಮೀಟ್ ಮಾಡಿಸಿ ಮಾತ್ರ ಮೀಟ್ ಮಾಡಿಸ್ತೀಯಾ? ಸರಿ ಹುಡುಗ ಹೋಗೋಣ. ಏನೋ ಗೊತ್ತಿಲ್ಲ, ಎಲ್ಲ ಹೋದ್ರು ಲಾವಣ್ಯ ಅನ್ನೋ ಹುಡುಗಿ ಕಾಣಿಸ್ತಾ ಇರ್ತಾರೆ ನನ್ನ ಕಣ್ಣಿಗೆ. ಫುಲ್ ತಪ್ಪೇ ಇರೋದು. ಒಂದು ಹುಡುಗಿನ ಹೆಂಗೆ ಚೆನ್ನಾಗಿ ನೋಡ್ಕೊಳ್ಳೋದು? ನೀ ಸಿಂಗಲ್ ಆಗಿ ಸತ್ತೋಗ್ತೇ ಬಿಡು. I like your this one. ಹಾಯ್ ಅಂಕಲ್. ಹಾಯ್ ಅಂಕಲ್. ಗೈಸ್ ಇದೇ ಮೀಟಿಂಗ್ ನಡೀತಾ ಇದ್ದು. ಇಲ್ಲ ಇದೆ ನನ್ನ ಜೊತೆ ಗೈಸ್. ಅಲ್ಲಿ ನೋಡಿ ಸೂಪರ್ ಆಗಿದೆ ಕ್ಯಾಟು. ಇಲ್ಲಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ, ಹೊಸ ವ್ಲಾಗ್. ಈ ವ್ಲಾಗಲ್ಲಿ ತುಂಬಾ ದಿವಸ ಆದ್ಮೇಲೆ ನಮ್ಮ ಕೆಂಪನ್ನ ಎತ್ತಕೊಂಡೋಗ್ತಾ ಇದೀನಿ ಕಾಲೇಜ್ಗೆ ಡ್ರಾಪ್ ಮಾಡೋಕ್ಕೆ. ಹೆಂಗ್ ಸ್ಟಾರ್ಟ್ ಆಯ್ತು ನೋಡಿ. ಕೆಂಪ ಬೇಜಾರಾಗ್ಬಿಟ್ಟು ತುಂಬಾ ದಿನ ಆಯ್ತು ಓಡಿಸಿಲ್ಲ ಅಂದ್ಬಿಟ್ಟು. ತುಂಬ ದಿವಸ ಆಗಿತ್ತು ಗಾಡಿ ಓಡಿಸಿ, ಅದಕ್ಕೆ ಸತಿ ಫಿಲ್ಟರ್ ಮೆಷಿನ್ ಕರ್ಕೊಂಡು ಇಟ್ತಾ ಇದ್ದೀನಿ. ಎಷ್ಟಾಗಿರ್ಬೋದು, ಎಷ್ಟು ಆಗ್ಬೋದು ಅಂತ ನಿಮ್ಮ ಕಮೆಂಟ್ ಹಾಕ್ಬಿಡಿ. ಸಾವಿರ ಟಚ್ ಆಗುತ್ತೆ ಇದೆ. ಈ ಪೆಟ್ರೋಲ್ ಫುಲ್ ಆಗಿರೋದು ಒಂದು ಕ್ಲೂ ಕೊಡಲ. 800 1000 ರೇಂಜಲ್ಲಿ ಐತೆ. ಈ 800 1000 ಎಷ್ಟಾಗಿರ್ಬೋದು ಅಂತ ಕಮೆಂಟ್ ಹಾಕ್ಬಿಡಿ. ಗೈಸ್ ಆ್ಯಕ್ಚುಲಿ ತುಂಬ ದಿವಸ ಆದಮೇಲೆ ಇವತ್ತು ನಾನು ಬೆಳಗ್ಗೆನೇ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಆಯಿತು. ಆಮೇಲೆ ಬೆಳಗ್ಗೆ ಒಬ್ಬೊಬ್ಬರು ಮೆಸೇಜ್ ಹಾಕಿದ್ರು ಅಂತ ಗೊತ್ತಾ ಇರೋ ಕಾಲೇಜ್ಗೆ ಅಂತ. ಆ್ಯಂಡ್ ಅವರು ಎಷ್ಟು ಅಂತ ರಿಪ್ಲೈ ಮಾಡ್ಬಿಟ್ಟವ್ರೆ. ಅದಕ್ಕೆ ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ. ಬೇಗ ಹೋದರೆ ಒಂದು 2 ನಿಮಿಷ ಮಾತುಕತೆ ಮಾಡ್ಬೋದು. ರೀಲ್ಸ್ ನೋಡಿ ಟೈಮ್ ಬಂದ್ಬಿಡೈತೆ ನನಗೆ. ಇಷ್ಟು ಜಾಮ್ ಆಗ್ಬಿಡೈತೆ. ಹಾಗೆ ನಾನು ನೋಡ್ತಾ ಇದ್ದೀನಿ, ಜಾಮೇ ಕ್ಲಿಯರ್ ಆಗಿಲ್ಲ. ಬೆಳಗ್ಗೆ ನಾಷ್ಟ ಮಾಡಿಲ್ಲ ಅಂದಾಗ ಇದು ಒಳ್ಳೆ ಬ್ರೇಕ್ಫಾಸ್ಟ್ ಇದೆ, ಚೆನ್ನಾಗಿತ್ತು. ಅದು ಹಗಿ ಗಂಜಿ ಅಂದರೆ ಗಂಜಿ ಜೊತೆ ಇರೋ ಖಾರಗಳಿದೆಯಲ್ಲ, ಅದೇ ಒಳ್ಳೆ ಟೇಸ್ಟ್ ಬರ್ತೈತೆ. ನೀವೇ ಗೈಸ್ ತುಂಬ ದಿವಸ ಆಗ್ಬಿಟ್ಟಿತ್ತು ಈ ಪಾರ್ಕಿಂಗ್ ಏರಿಯಾಗೆ ಬಂದು. ಎಲ್ಲ ತುಂಬ ದಿವಸ ಅಂತ ಹೇಳ್ತಾ ಇದ್ದೀನಿ. ಓಕೆ ಬನ್ನಿ ಸೀದಾ ಕ್ಲಾಸ್ಗೆ ಹೋಗೋಣ. ಕ್ಲಾಸ್ ಸ್ಟಾರ್ಟ್ ಆಗೋದೈತೆ, ಕ್ಲಾಸ್ ಎಂಟ್ರ್ ಆಗೋಣ. ಗೈಸ್ ಏನೋ ಗೊತ್ತಿಲ್ಲ, ಎಲ್ಲ ಹೋದ್ರು ಲಾವಣ್ಯ ಅನ್ನೋ ಹುಡುಗಿ ಕಾಣಿಸ್ತಾ ಇರ್ತಾರೆ ನನ್ನ ಕಣ್ಣಿಗೆ. ಲಾಂಟ್ ಇಂಗ್ಲೀಷ್ ಚುಮ್ಮ ನಿಜ. ಏನು ಕೆಲಸ ಇಲ್ಲ ಅಲ್ಲ ಇವಾಗ? ಕ್ಲಾಸ್ಗೆ ಹೋಗಲ್ಲ ಅಲ್ಲ? ಕ್ಲಾಸ್ ಹೋಗ್ತೀನಿ. ಬಂಕ್ ಹಾಕ್ಬೇಕಲ್ಲ. ಟೈಮ್ ಏನು ಇವಾಗ? 9:30. ಹೋಗಿ ಮಾಡಬೇಕು. ಛಿ ಇನ್ನೂ ಬದುಕ್ತಾವೆ. ಛಿ ಬಾಯ್. ಅವರು ಕ್ಲಾಸ್ ಬಂಕ್ ಹೊಡಿತಾ ಇದೆಯಲ್ಲ? ಇಲ್ಲ, ಲೈಬ್ರರಿ ನಮಗೆ ಇವಾಗ. ಮತ್ತೆ ಫ್ರೆಂಡ್ಸ್ ಎಲ್ಲ ಕ್ಲಾಸ್ಗೆ ಹೋಗ್ತಾ ಇದ್ರು. ಲೈಬ್ರರಿ ನೋಡೋಲ್ಲ, ನಿಂತಿದ್ದಾರೆ. ಓ ಅವ್ರು ಬೇರೆ ಕ್ಲಾಸ್ ಫ್ರೆಂಡ್ಸಾ? ಓಕೆ. ಮತ್ತೇನು ಮಾಡ್ತಾ ಇದೆಯಾ? ಆಯ್ತಾ ನಾಷ್ಟ? ಇಲ್ಲ ಮಾಡಬೇಕು. ನಿಮ್ಮದು ಕ್ಲಾಸು? ಈ ಕ್ಲಾಸ್. ನೀವು ಆ ಕ್ಲಾಸ್. ಆ ಮ್ಯಾಮ್ ತುಂಬ ಕ್ಯೂಟ್ ಆಗಿದ್ದಾರಲ್ಲ. ಓಕೆ ಗೈಸ್, ಇಲ್ಲಿಗೆ ಕ್ಲಾಸ್ಗಳೆಲ್ಲ ಮುಗ್ದಾವೆ. ಇದ್ರೆ ಒಂದು ಕ್ಲಾಸ್ ಅದೇ, ಅದಿದ್ರೂ ಇರ್ಬೋದು, ಇಲ್ದೇ ಇರ್ಬೋದು. ಸೆಲೆಕ್ಟ್ ಕ್ಲಾಸ್ಗಳೆಲ್ಲ ಮುಗ್ದಾವೆ. ಬನ್ನಿ ಇವಾಗ ವೇರ್ ಇಸ್ ದಟ್ ಗುಡ್ ಪರ್ಸನ್ ಹೂ ಐ ಮೆಸೇಜ್ ಅಂತ ನೋಡೋಣ. ಗೈಸ್ ಆ್ಯಂಡ್ ಮೆರಿ ಗೈಸ್. Today was so fun. Hey, I like your this one. What is this, by the way? This is ring, yeah. Looks very nice. Thank you. You look even pretty. Hey, how are you doing, by the way? And why are you so late to the class? So late the class, isn't it? He's late to the class. He's bunking class. I think his mom should come again. No. To college to talk to Look what he's doing. He's coming literally 12:50 because he was in attendance. No. Hey, this is not the time I come to college. This is the time we come to college. The time to last is The fact that I got started and I got some of his cheating habits. See, it's fine, Pages. No, Your there are mom is so certain sweet. things that have changed on these past days and days that you don't know. What has changed? My timetable has switched to morning session. So even I'm coming at 9 a.m. Why did we see you at 12:50? Classes are done. Men lying too much, especially about classes too. Well, let's cancel men from this. You know this girl? This girl. You give him proxy, please do not give him proxy. She never gives me proxy. She never gives very good, please do not give him proxy. She's become so strict, just like our faculty members. She should be. Why do you want attendance? Yeah. See, just like me, nobody is in our class just like me. Nobody gives me attendance. Nobody supports me. What is this here? Why do you need so much support? Why can't you come by yourself, attend? You know, you have, where do you stay, Velu? I stay 18 kilometers by. It's very traffic. Shut up. See the traffic, traffic, how much you know? Every traffic. Do you have a bike, no? Bygone. That There are like, people who come through bus. Take 4 to 5 There are buses people who to come by study. walking. Yeah, that's me.
A few moments later. ಗೈಸ್ ಇದೇ ಮೀಟಿಂಗ್ ನಡೀತಾ ಇದ್ದು ಇಲ್ಲ ಇದೆ ನಮ್ಮ ಜೊತೆ ಹೇಳೋ ಪ್ರೋಗ್ರಾಮ್ ಸಖತ್ತಾಗಿತ್ತು ಸೆಷನ್ ಅವರು DGP ಬಂದಿದ್ದಿತ್ತು DGP ಬಂದಿದ್ರಾ ಸೊ ಫುಲ್ ಇಂಟ್ರಾಕ್ಟಿವ್ ಸೆಷನ್ ಇದು ಆಗಿತ್ತು ನಮ್ಮ ಹತ್ರನೇ ಪ್ರಶ್ನೆ ಕೇಳ್ಬಿಟ್ಟು ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ರು ಸೊ ಇಂಟ್ರಾಕ್ಟಿವ್ ಏನು ಹೊಸ ಸ್ಪೆಕ್ಸ್ ಹೊಳಿತಾ ಇದೆಯಾ ಒಳ್ಳೆ ಡಿಸೈನ್ ಬಿಂದಿನ ಇಟ್ಕೊಂಡ್ಬಿಟ್ಟಿದ್ಯಾ ಮಚಾಯ್ ಅದೇ ಎಲ್ಲರ ಹತ್ರ ಒಂಥರ ಮಸ್ತಾಗಿ ರೆಕಾರ್ಡ್ ಮಾತಾಡ್ಬೋದು ನಾನು ತುಂಬಾ ಇಷ್ಟಪಟ್ಟಿರೋ ಏನಕ್ಕೆ ಅಷ್ಟೊಂದು ಸಾಫ್ಟ್ ಆಗಿ ಮಾತಾಡೋದು ನೀನು ನಂತರನೇ ನಂತರನೇ ಹಂಗೆ ಮಾತಾಡ್ತೇನೆ ಎಕ್ಸಾಂಪಲ್ ನಿಮ್ಮ ಕ್ಲೋಸ್ ಫ್ರೆಂಡ್ ಇದಾರಲ್ವಾ ವಾಯ್ಸ್ ಸಾರಿ ವಯಸ್ಸಾಡ ನನ್ನ ಹತ್ರ ಅಷ್ಟು ಕ್ಲೋಸ್ ಆಗ ಅಷ್ಟು ಇಷ್ಟ ನಮ್ಮ ಸಾಫ್ಟ್ ಆಗಿ ಮಾತಾಡ್ತೀಯ ಹೌದು ಮಚ್ಚ ನನಗೆ ತುಂಬಾ ಇಷ್ಟ ನೀನು ಬೆಸ್ಟ್ ಆನ್ಸರ್ ಗೊತ್ತಿರಿ ಇವನು ಕೇಳೋಣ ಮಚ್ಚ ಹೆಂಗೆ ಮಚ್ಚ ನೀನು ಎಲ್ಲರದ ಚೆನ್ನಾಗಿ ಮಾತಾಡಿಸ್ತೀಯ ನಿಂಗೆ ಇಷ್ಟ ಆಗಿ ಹುಡುಗಿರೋದ್ರ ಮಾತ್ರ ಸಾಫ್ಟ್ ಆಗಿ ಮಾತಾಡಿಸ್ತೀಯ ಟೆಕ್ನಿಕ್ಸ್ ಹುಡುಗಿನೇ ಇಲ್ಲ ಮಚ್ಚ ನಿನಗೆ ನೋಡು ಆಕ್ಚುಲಿ ಅವ್ರಿಗೆ ಫೋನ್ ಫೋಟೋ ಹಿಡಿಯೋದಕ್ಕೆ ಫೋನ್ ಬೇಕಾಗಿತ್ತು ಅಂತ ಹೇಳ್ತಾ ಇದ್ರು ಅದಕ್ಕೆ ಇವಾಗ ನಾನು ಇಶಿತಾ ಫೋನಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇಶಿತಾ ಫೋನ್ ಹೆಂಗಿರುತ್ತೆ ಏನೋ ಪಿಂಕ್ ಕಲರ್ ಐತೆ ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವಿಡಿಯೋ ಭೂಮಿಕಾ ಅವರ್ಯೋ ಹರಿಣಿ ಅವರ್ಯೋ ಅವರ್ಯಾ ಭೂಮಿಕಾ ಕೇಳ್ದ ನನ್ ಗಿಫ್ಟ್ ಇರ್ಲಿ ನಿನಗೆ ಗಿಫ್ಟ್ ಕೊಡೋಷ್ಟು ಬೆಳ್ದೀನ ನಾನು ಹೌದು. ಅವೆಲ್ಲ ಸರ್ ನಿನ್ ಫೋನ್ ತೋರ್ಸೋಗ್ಲಿ ಒಂದ್ಸತಿ ಬಡೂರ್ ಫೋನ್ ತಿರುಗ್ಸೋ ಗೊತ್ತಾಯ್ತದೆ ಬಡೂರ್ ನೋಡೋ ಎರಡು ಕ್ಯಾಮ್ರಾ ಐಫೋನ್ ನಿಂದು ನಂದು ಯಾವ್ದು ತಿರುಗ್ಸೋ ಕ್ಯಾಮ್ರಾ ಓಪನ್ ಮಾಡಿ ಕಾಣಿಸುತ್ತೆ ನನ್ನ ಫೋನ್ ಯಾವ್ದು ಅಂತ ಫೋನ್ ಅನ್ಕೊಂಡೆ ಇದು ನನ್ನ ಫೋನ್ ಅಲ್ಲ ಇದು ಫ್ರೆಂಡ್ ಫೋನ್ ಇದು ಪಾಪ ನಂಗೆ ಯಾವ್ದು ವಿಧಿ ಇರಲ್ಲ ಅಂತ ಅವ್ರ ಹತ್ರ ಫೋನ್ ಇಸ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು ಅಷ್ಟು ಕಡು ಬಡವ ನಾನು ಆಯ್ತು ನನ್ ಗಿಫ್ಟ್ ಬೇಕಷ್ಟೇ ನಿಂಗೆ ಗಿಫ್ಟ್ ಬೇಕು ತಾನೆ ಏನ್ ಬೇಕು ಗಿಫ್ಟ್ ಅಲ್ಲಿ ಗೋಲ್ಡ್ ಪ್ಲೇಟೆಡ್ ಕೊಡಿಸ್ತೀನಿ ಸಿಲಿಂಡರ್ ತಿಂಗ್ಳಿಗೆ ಹೋಗ್ಬಿಟ್ಟು ತಗೊಂಡ್ಬಂದ್ಬಿಡು ನಮ್ಮ ಮನೇಲಿ ನಿಂಗೆ ಎತ್ಕೊಂಡಾಗ ತೂಕ ಆಗುತ್ತೆ ಖಾಲಿ ಕೊಡಿಸ್ತೀನಿ ಡೈಮಂಡ್ ರಿಂಗ್ ಡೈಮಂಡ್ಗೆ ಹೋಗಿ ನನ್ಗೊಂದು 17 Pro Max ಕೊಡ್ಸ್ಬಿಡು ಅಷ್ಟೇ ತಾನೆ ಸಾಕ ಖುಷಿನಾ ಇರೋದ್ರಲ್ಲಿ ಖುಷಿ ಪಡೋದ್ ಕಲಿ 17 Pro Max ಆಟೋಮೆಟಿಕ್ ಆಗಿ ಬರ್ತದೆ ಐನೋ ಆಕ್ಚುಲಿ ನೀನು ಕೋಪ ಪಡಬಾರ್ದು ಯೋಚನೆ ಮಾಡಬೇಕು ಹೇಳಿದ್ರೆ ತಪ್ಪಾಯ್ತಾ ಫುಲ್ ತಪ್ಪೇ ಇರೋದು ಒಂದು ಹುಡ್ಗಿನ ಹೆಂಗೆ ಚೆನ್ನಾಗಿ ನೋಡ್ಕೊಳ್ಳೋದು ನೀ ಸಿಂಗಲ್ ಆಗಿ ಸತ್ತೋಗ್ತೇ ಬಿಡು ಭೂಮಿಕಾ ಹೇಗ್ ಖುಷಿ ಪಡ್ಸೋದು ಹೇಗ್ ಅವ್ಳಿಗೆ ಇವಾಗ ನಾನ್ ಬರ್ಬೇಕಾದ್ರೆ- ಮಾಡ್ಬಿಟ್ಟು ಸಾರಿ ಅಂತ ಒಂದ್ ಗಿಫ್ಟ್ ಕೊಡ್ಸಿಲ್ಲ ನೀನು ಆಕ್ಚುಲಿ ಏನಾಗಿತ್ತು ಅಂದ್ರೆ ನಾನು ಗಿಫ್ಟ್ ತರೋಣ ಅಂತ ಇದ್ದೆ ಆ ಗಿಫ್ಟ್ ಅಂಗಡಿ ಮುಚ್ಬಿಟ್ಟಿತ್ತು ಅದಕ್ಕೆ ಏನ್ ಮಾಡ್ಲಿ ಬೈಗನ್ ಓಪನ್ ಮಾಡಿ ತರ್ಸ್ಬೇಕು ನಿನ್ಗಿರೋ ತಾಕತ್ ಏನ್ ಹೇಳು ಅಷ್ಟೇ ನಿನ್ ತಾಕತ್ತು ಅಂಗಡಿ ಓಪನ್ ಮಾಡ್ಸಕ್ಕಾಗಿಲ್ವಾ ನಿಂಗೆ ಇಲ್ಲ ಭೂಮಿಕಾ ನಮ್ ತಾಕತ್ಗಳನ್ನ ಪವರ್ಗಳನ್ನ ಯಾ ಕಡೆ ಬೇಕು ಅಲ್ಲೇ ಬಳಸ್ಬೇಕು ಎಲ್ಲ ಟೈಮಲ್ಲಿ ಬಳಸ್ಬಿಟ್ರೆ ಫ್ಲಾಪ್ ಆದೆ ಬಿಡು ನೀನು ಫ್ಲಾಪ್ ಆದೆ ಸುಮ್ನೆ ಆ ಟೆಂಡರ್ ಕೋಕೆ ನಾನು ಕೊಡಿಸ್ತೀನಿ ಅಂದೇನೋ ಅಂದೆ ಟೆಂಡರ್ ಕೋಕ್ ನನಗೆ ಒಂದು ಚಿಪ್ಪು ಕೊಡ್ಸಿಲ್ಲ ನೀನು ನಾನಿನ್ನು ಟೆಂಡರ್ ಕೋಕೋನಟ್ ಕೊಡಿಸ್ತೀನಿ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ರಿಕಾಲ್ ಮಾಡ್ಕೊ ಟೆಂಡರ್ ಕೋಕೋನಟ್ ಕೊಡಿಸ್ತೀನಿ ಓ ಎಳ್ನೀರು ಇಂಗ್ಲೀಷಲ್ಲಿ ಮಾತಾಡ್ಬಿಟ್ರೆ ಎಲ್ಲ ಅರ್ಥ ಆಯ್ತದ ನಂಗೆ ಓಕೆ ಗಾಟ್ ಇಟ್ ಅಷ್ಟೇ ತಾನೆ ಇವಾಗ ಕೊಡಿಸ್ತೀನಿ ಆಕ್ಚುಲಿ ಅದೇನು ಹೋದ್ರೆ ಜೊತೆಲಿ ಹೋದ್ರೆ ನೀವು ಚೂಸ್ ಮಾಡಕ್ ಚೆನ್ನಾಗಿರುತ್ತೆ ಒಬ್ಬನೇ ಹೋದ್ರೆ ಯಾವ್ದಾದ್ರು ಉಳಿರೋ ತಗೊಂಡ್ಬಿಡ್ತೀನಿ ಅಂತ ತಗೊಂಡು ನಿಂಗೆ ಯಾವ್ದು ಬೇಕೋ ಚೂಸ್ ಮಾಡಿ ಅಂತೆ ಗೈಸ್ ಆಕ್ಚುಲಿ ವಾಟ್ ಎ ಗುಡ್ ಟೈಮ್ ಅಂದ್ರೆ ಕರೆಕ್ಟಾಗಿ ಏನೋ ಪಾಪ ಕೊಡ್ಸೋಣ ಗಿಫ್ಟ್ ಕೊಡ್ಸೋಣ ಅಂತಿದ್ದೆ ಅಷ್ಟರಲ್ಲೇ ಅವ್ರ ಡ್ಯಾಡಿ ಕಾಲ್ ಮಾಡ್ಬಿಟ್ಟು ಅಪ್ಪ ಈಚೆ ಇದ್ದೀರಾ ಮೀಟ್ ಮಾಡಿಸಿ ಮಾತ್ರ ಮೀಟ್ ಮಾಡಿಸ್ತೀಯಾ ಸರಿ ಬಿಡುವ ಹೋಗೋಣ ಭೂಮಿಕಾ ನಿಜ ಮೀಟ್ ಮಾಡಿಸ್ತೀಯಾ ನಿಜ ನಿಜ ವೆರಿ ಫ್ರೆಂಡ್ಲಿ ಹಾಂ ನಂತರ ಪ್ಲೀಸ್ ನಿಮ್ಮ ಅಪ್ಪ ಇಲ್ಲಾಂದ್ರೆ ಹೆಂಗ್ ಹೋಗೋಣ ನೀನು ಬಸ್ಸು ಆಟೋ ಬಸ್ಸಲ್ಲಿ ಜಾಸ್ತಿ ಹೋಗ್ತೀಯ ಆಟೋ ಜಾಸ್ತಿ ಹೋಗ್ತೀಯಾ ಆಟೋ ಅಂದ್ರೆ ಬಸ್ ಸ್ಟ್ಯಾಂಡ್ ಬರ್ಬೇಕು ದಿನ ಆಟೋಗೆ ಹೋಗ್ತೀಯಾ ದಿನ ಹೋಗಲ್ಲ ಅದೇ ಒಂದು ಸ್ವಲ್ಪ ಪಾತ್ರರ್ಗು ದಿನ ಆಟೋ ಓಡಾಟೋ ಹುಡುಗಿ ಅಂದ್ರೆ ಭೂಮಿಕೆ ನನಗೆ ಕಾಲೇಜಲ್ಲಿ ಆಟೋ ಬಸ್ ಸ್ಟ್ಯಾಂಡ್ ವರ್ಗೂ ಆಟೋದಲ್ಲಿ ಹೋಗೋದು ಹೋಗ್ಲಿ ನಿಮ್ಮ ಡ್ಯಾಡಿಗೆ ನನ್ ಗೊತ್ತಾ ಗೊತ್ತಿದ್ರೆ ಓಕೆ ಗೊತ್ತಿಲ್ಲ ಅಂದಾಗ ಯಾರಿಗೂ ಆಗುತ್ತೆ ಅನ್ಸ್ಬಿಡು ನೀವು ಹೇಳಕೊಳ್ಳಿ ನಮ್ಮಪ್ಪ ಏನ್ ಮಾಡ್ತಾರೆ ಏನ್ ಮಾಡ್ತಿದ್ಯಪ್ಪ ಏನ್ ಕತೆನಪ್ಪ ಏನ್ ಕತೆ ಹಾಯ್ ಅಂಕಲ್
ನೋಡಿದ್ರಾ ಸೂಪರ್ ಹಾಯ್ ಅದೇ ಎಲ್ಲ ಆಯ್ತು ಅಂಕಲ್ ಟೈಮ್ ಇಲ್ಲ ಪಾಪ ಹುಡುಗಿ ತುಂಬಾ ಸಿಟ್ಟು ಅತ್ತ ನಾವು ಒಂದು 5 ನಿಮಿಷ ಟೈಮ್ ಕೊಡು ವಿಡಿಯೋಗೆ ಒಂದು 2 ನಿಮಿಷ ಕಂಟೆಂಟ್ ಆಗುತ್ತೆ ಅಂದ್ರೆ ಆಗಲ್ಲ ನಂಗೆ ಮನೆಗೆ ಹೋಗ್ಬೇಕು ನೋಡೋಗ್ಬಿಡ್ತು ಬಸ್ಸಲ್ಲಿ ಯಾವತ್ತಾದ್ರೂ ಓಡಾಡಿದ್ಯಾ? ನನ್ಗ ಬಸ್ ಪಾಸ್ ಐತ್ ಮಾತ್ರ ಇನ್ನೂ ಸೇವ್ ಮಾಡಿಕೊಂಡು ನಾನು ಆಧಾರ್ ಕಾರ್ಡ್ ಇಟ್ಕೊಂಡು ಓಡಾಡಿ ಸರಿ ಹೋಗ್ಬಾ ಬಾಯ್ ಬಾಯಿ ಹೇಳ್ತಲ್ಲ ನೋಡು ಗೈಸ್ ಈ ಫೋನ್ ಓನರ್ ಹತ್ರ ಫೋನ್ ಇಸ್ಕೊಂಡು ನನ್ನ ಫೋನ್ ಕೊಟ್ಟು ಫೋಟೋ ಶೂಟ್ಗೆ ಅಂತ ಬಿಟ್ಟು ತುಂಬ ಹೊತ್ತಾಗತ್ತೆ ಅಜ್ಜಿ ಒಳ್ಳೆಯವ್ರೆ ಅಜ್ಜಿ ಏನಿಲ್ಲ ಇನ್ನು ಫೋಟೋ ಶೂಟಲ್ಲೇ ಬ್ಯುಸಿ ಇದ್ದಾರೆ ಫೋಟೋ ಶೂಟೇ ಮುಗ್ದಿಲ್ಲ ಅವರು ಇವ್ರ ಫೋಟೋ ಶೂಟ್ ಯಾವಾಗ ಮುಗೀತದ ಇಲ್ಲ ಗೊತ್ತಿಲ್ಲಪ್ಪ ಕಳ್ಳನ ಮಕ್ಳು ಇಲ್ಲ ಕೂತವ್ರೆ ಏನಿಲ್ಲ ಮಚ್ಚ ಅದು ಓ अंडा खाएगी तो बॉडी बनेगी ಕ್ಯಾ ಮಚ್ಚ अंडा खाएगी तो बॉडी बनेगी अंडा नहीं खाएगी ಚೆನ್ನಾಗಿ ದೊಡ್ಡದಾಗಿ ಬಾಡಿ ಆಗದೆ ಯಾ मतलब मोटा लग रहा है ಏ ಸಾರ ನೀರೇ ಯು ಹ್ಯಾವ್ ಗೇನ್ಡ್ ಯೋರ್ ಬಾಡಿ थैंक यू मचा अंडा खाएगी बॉडी बनेगी अंडा नहीं खाएगी 10 लोग आके पीटेगी कुछ नहीं कर पाएगी फिर इसलिए अंडा खाएगी What is this move? I follow you, don't follow me back. Huh? मुझे नहीं पता तुमको पता है. Why didn't you follow my channel? Macha, when did you? You liked every post, but That means this is Ishita's phone, Macha. Macha, if I have liked your channel, why should I not follow your channel? कंटेंट खत्म हो जाएगा Terra, let me tell. No meaning. ठीक है उसके बाद चलिए बोलो. EJ. 2K2. when you go for poop ठीक है. Yeah, something good is happening. Wait, man. Okay, na? Get done. Yeah, super. Yeah, thank you. ಗಾಯ್ಸ್ ಕಳ್ಳರು ಫೋನೇ ತಗೊಂಡೋಗ್ಬಿಟ್ಟು ಅಂದರೆ ಅವ್ರ ಫೋನ್ ನಾನೇ ತಗೊಂಡು ಬಂದ್ಬಿಟ್ಟಿದ್ದೀನಿ ಏರ್ ಡ್ರಾಪ್ ಮಾಡ್ರು ಅಂದರೆ ಫಸ್ಟ್ ಫೋಟೋ ಕಳಿಸ್ಕೊತೀನಿ ಫೋಟೋ ಕಳ್ಸ್ಕೊಂಡು ಹೋದ್ರು ಫೋನ್ ಸ್ವಿಚ್ ಆಫ್ ಆಗಿಬಿಡೋದ ಬ್ಯಾಟ್ರಿನೇ ಇರಲಿಲ್ಲ ಸೊ ಇವಾಗ ನನ್ನ ಫೋನ್ ಬ್ಯಾಗಲ್ಲಿ ಚಾರ್ಜರ್ ಐತೆ ಬ್ಯಾಟ್ರಿ ಐತೆ ಅಂತ ಹೊಡೆದಿದ್ದೀನಿ ಸ್ವಲ್ಪ ಬ್ಯಾಗಲ್ಲಿ ಐತೆ ತಗೊಂಡೋಗ್ಬಿಟ್ಟು ಕೊಟ್ಟರೆ ಸ್ವಲ್ಪ ನಡ್ಕೊಂಡು ವೀಡಿಯೋ ಸಿಗ್ತಾರೆ ನನಗೆ ಇಲ್ಲಾಂದರೆ ವ್ಲಾಗ್ ಡ್ಯಾಮರ್ ಹುಡುಗಿರು ಹೆಂಗೆ ಅಂತ ಅರ್ಥ ಮಾಡ್ಕೊಳಕ್ಕಾಗಲ್ಲ ಈಗ ನೀವು ಹೋಗಿದ್ದೆ ಪವರ್ ಬ್ಯಾಂಕ್ ಎಲ್ಲ ಕೊಟ್ಟು ಚಾರ್ಜಿಂಗ್ ಹಾಕಿಸಿ ಫೋಟೋಸ್ ಕಳ್ಸ್ಕೊಂಡ್ಮೇಲೆ ನಂಗೆ ವೀಡಿಯೋಸ್ ಕಳಿಸ್ತಾರೆ ಕಳ್ಳರು ಒಂದು ಲೈಕ್ ಕೊಡೋಲ್ಲ ವಿಡಿಯೋ ನೀವು ಕೊಟ್ಬಿಡಿ ಸರ್ ಅಟ್ಲೀಸ್ಟ್ ಇಲ್ಲಿವರೆಗೂ ನೋಡ್ತಾ ಇದ್ರಿ ಗೈಸ್ ಈ ಕಾಲೇಜಲ್ಲಿ ನಿಮ್ಗೆ ಕಾಣಿಸೋ ಥರ ಒಂದು ಪ್ರೀಮಿಯಂ ಫೀಲ್ ಕೊಡೋ ಜಾಗ ಏನು ಗೊತ್ತಾ ಇದೆ ಆರಿಫ್ ಬಿತ್ಕೊಂಡವನಲ್ಲ ಬಿತ್ಕೊಂಡು ಈ ತೇಜಲ್ ಥರ ಆಕಾಶ ನೋಡ್ತಿರಲ್ಲ ಇದೆ ಪ್ರೀಮಿಯಂ ಫೀಲು ಅದ್ರ ರಿಯಾಲಿಟಿ ಏನು ಗೊತ್ತಾ ಜೀವನದಲ್ಲಿ ಏನಂದ್ರೆ ಕೊನೆ ಕ್ಷಣಗಳು ನಮ್ದು ಫೈನಲ್ ಫೈನಲ್ ಸೆಮಿಸ್ಟರು ಫೈನಲ್ ಇಯರ್ ಹೆಂಗಂದ್ರೆ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ನೆನಪಾಗ್ತಿದೆ ಫಸ್ಟ್ ಸ್ಟ್ಯಾಂಡರ್ಡ್ ನಾನು ಸ್ಕೂಲ್ಗೆ ಹೋಗ್ತಾ ಇದ್ನಲ್ಲ ಅವಾಗ ನಮ್ಮ ಅಪ್ಪ ಅಮ್ಮ ಬಿಡಕ್ ಏನಕ್ಕೆ ಹೇಳ್ತಾ ಇದ್ದೆ ಮಚ್ಚ ಸ್ಕೂಲ್ಗೆ ಏನಕ್ಕೆ ಹೋಗ್ಬೇಕು ಅಂತ ಇವಾಗ ಕಾಲೇಜ್ ಬಿಟ್ಟು ಹೋಗೋಕೆ ಒಂಥರ ಮಚ್ಚ ಇಟ್ಸ್ ಓಕೆ ಮಚ್ಚ ಇವಾಗ ಏನಂದ್ರೆ ಜನಕ್ಕೆ 2 ಟೈಪ್ಸ್ ಇರ್ತಾರೆ ಒಬ್ರು ಕಾಲೇಜ್ ಇಷ್ಟಪಟ್ಟು ಕಾಲೇಜಲ್ಲೇ ಇರೋದು ಸೆಕೆಂಡ್ ಕಾಲೇಜ್ ಯಾವಾಗ ಬಿಟ್ಟೋಗ್ತಾರ ಅನ್ನೋದು ಈ ಕಾಲೇಜ್ ಯಾವಾಗ ಬಿಟ್ಟೋಗ್ತಾರೆ ಅಂತ ಜನ ಇರ್ತಾರಲ್ಲ ಅವ್ರದ್ದೇನಂದ್ರೆ ಪರಿಸ್ಥಿತಿ ಎಲ್ಲ ಆಗುತ್ತಲ್ಲ ಮಕ್ಳು ಮಾಡ್ಕೊಂತಾರಲ್ಲ ಮಾಡ್ಕೊಂಡಾದ್ಮೇಲೆ ರಿಯಲೈಸ್ ಆಗುತ್ತೆ ಅಯ್ಯೋ ಕಾಲೇಜ್ ಮಿಸ್ ಆಗೋಯ್ತಲ್ಲ ಅಂತ ನೀವು ಯಾವ ಸ್ಟೇಜಲ್ಲಿ ಐತೆ ಮಚ್ಚ ನಾನೆಲ್ಲ ನಂದು ಜೀವನದಲ್ಲಿ ಒಂದಿದೆ ಮಾಡೋ ಸಮಯದಲ್ಲಿ ಮಾಡ್ಬೇಕು ಓದೋ ಸಮಯದಲ್ಲಿ ಓಡ್ಬೇಕು ಆಟ ಆಡೋ ಸಮಯದಲ್ಲಿ ಆಟ ಆಡ್ಬೇಕು ಸೇಮ್ ಮಚ್ಚ ಮಜಾ ಮಾಡೋ ಮಜಾ ಮಾಡ್ಬೇಕು ಆಯ್ತಾ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಹಂಗನ್ಬಿಟ್ಟು ಲಿಮಿಟ್ ಕ್ರಾಸ್ ಮಾಡಬಾರ್ದು ಲಿಮಿಟ್ ಅಲ್ಲೇ ಇರ್ಬೇಕು ರಿಮೋಟ್ ಕ್ರಾಸ್ ಮಾಡಿದ್ರೆ ಆರಿಫ್ ತರ ಆಗ್ಬಿಡ್ತೇವೆ ಲಿಮಿಟ್ ಕ್ರಾಸ್ ಮಾಡಿದ್ರೆ ಅವನ ತರ ಹೆಣ ಬಿತ್ತಂಗ್ ಬಿದ್ದವನೆ ಅವನಿಗೆ ಏನಂದ್ರೆ 5 ವರ್ಷ ಆದ್ಮೇಲೆ ಏನ್ ಮಾಡೋದು ಯಾವ ಹುಡುಗಿನ ಪಟಾಯಿಸೋದು ಎಲ್ಲಿ ಕೆಲ್ಸಕ್ಕೆ ಹೋಗೋದು ಅಂತ ಯೋಚನೆ ಮಾಡ್ತಾವನೆ ಆರಿಫ್ ಏನ್ ಮಚ್ಚ ಸ್ಕೆಚ್ ಫ್ಯೂಚರ್ ಪ್ಲಾನ್ ನಿಂದ ಏನಿಲ್ಲ ಲಿಟಿಗೇಷನ್ ಸ್ಪೆಲ್ಲಿಂಗ್ ಎಲ್ಲ ಕೇಳೋ ಏನಾರ LITI GATION. ಪರವಾಗಿಲ್ಲ ಹೋಗ್ಬೋದು. ನಮ್ಮ ಹುಡುಗ 5 ವರ್ಷ ಆದ್ಮೇಲೆ ಎಲ್ರಿಗೂ ಒಂದೊಂದು ಮೂಮೆಂಟ್ ಬರುತ್ತೆ ಜೀವನದಲ್ಲಿ. ಅದು 5 ವರ್ಷಕ್ಕೆ ಬರ್ಬೋದು, ಒಳ್ಳೆ ಮೂಮೆಂಟ್. ಆತರ ಮೂಮೆಂಟ್ ಮಚ್ಚ 3 ವರ್ಷಕ್ಕೆ ಬರ್ಬೇಕು. ಇವ್ರದ್ದು ಮೂಮೆಂಟ್ ಅಲ್ಲ, ಇವ್ರದ್ದು ಲಿಪ್ಸ್ಟಿಕ್, ಕ್ರೀಮು, ಪೌಡರ್, ಅದೇ ಹಳೆ ಪಾತ್ರೆ, ಇಬ್ರಿಬ್ರು ತರ ಹುಡುಗಿರು ಇರ್ತಾರೆ. ಒಬ್ರು ಸ್ವಲ್ಪ ಓದೋದು ಬಳಿಯೋದು ಇರ್ತಾರೆ, ಒಬ್ರು ಆ ಗ್ರಾಸ್ ನನ್ನ ಮಕ್ಕದೊಳಗಡೆ ಹೋಗುತ್ತೆ. ನಾನು ಥೂ ಅಂತ ಹೋಗಿದ್ದೀನಿ, ಬುದ್ಧಿವಂತ ಹಿಂಗ್ ಹಿಡ್ಕೊಂಡ್ಬಿಡ್ತಾನೆ. ಒಂಥರ ಒಳ್ಳೆ ಫೀಲ್ ಗೈಸ್ ಈ ಕಡೆ. ಆದರೆ ದಿಸ್ ಈಸ್ ನಾಟ್ ರಿಯಾಲಿಟಿ ಗೈಸ್. ಇಲ್ಲಿ ಯಾರೋ ಒಬ್ರು ಬರ್ತಾರೆ ಇನ್ಚಾರ್ಜು,
ಬಂದಾಗ ಎಲ್ಲ ಓಡಿಸ್ಬಿಡ್ತಾರೆ, ಐ ಡಿ ಕಾರ್ಡ್ ತಗೊಂಡ್ಬಿಡ್ತಾರೆ. ಇವತ್ತು ಕಾಣಿಸ್ತಾ ಇಲ್ಲ ಅಷ್ಟೇ, ಅದಕ್ಕೆ ಆರಾಮಾಗಿ ಬಿಟ್ಕೊಂಡಿದ್ದೀವಿ. ಗೈಸ್ ಅಲ್ಲಿ ನೋಡಿ ಸೂಪರ್ ಆಗಿದೆ ಕ್ಯಾಟು. ಇಲ್ಲಿ ನೋಡಿ, ಆಕ್ಚುಲಿ ನಮ್ಮ ಕಾಲೇಜಲ್ಲಿ ಒಬ್ರಿಗೂ ಒಂಥರ ಕಲೆ ಇದೆ. ಕೀರ್ತನಾಗ ನೋಡಿ ಕ್ಯಾಟ್ ತರ ಕಲೆ ಇದೆ. ಮಚ್ಚ ಹೇಳ್ದ, ಏನ್ ಹೇಳ್ದೆ ಮಚ್ಚ? ಸ್ಯಾಂಟ್ರ್ ತಗೊಂಡಿದ್ದೆ, ಅವ್ನು ಮಾತಾಡಿಲ್ಲ ಅಂತ. ಮಚ್ಚ ಸ್ಯಾಂಟ್ರು ಮಚ್ಚ ಮಮ್ಮಿ ಮಾಡಿರೋ ಏನಪ್ಪ ಇದು, ಮಮ್ಮಿನ ಹತ್ರ ಮಾಡ್ತಿರೋ ಸೇವಿಂಗ್ಸ್ನ ಪ್ರತಿಫಲ ಮಚ್ಚ. ಅದು ಏನು ಉಂಡಿಗೆ ಹಾಕಿದ್ದ? ಬಂದಿತ್ತು ಬಂದ್ರೆ ಕಸಲೆ ಕೊಡಿಲಿ ಅಂದ್ಬಿಟ್ಟು. ಓಕೆ, ಅದರಿಂದ ಎಷ್ಟು ಕೊಟ್ಟೆ ಅದಕ್ಕೆ? 2.5 ಮಚ್ಚ. ಮಚ್ಚ ನೋಡ್ ಮಚ್ಚ ಹೇಳಿದ್ರೆ ಕೇಳಿದ್ರೆ ಹೋಯ್ತಾ ನೋಡ್ ಮಚ್ಚ. ಅವನು ಓಯ್ ಹೋಗ್ಬಿಡ್ತಾ ಇದ್ದಾನೆ ನಮ್ಗೆ ಬಿಟ್ಟು. ಹೋಯ್ತಾ ಇದೆಯಲ್ಲ ಬಿಟ್ಬಿಟ್ಟು ನಮ್ಮನ್ನ. ಕಾಲೇಜ್ ಬರೀ ನಮ್ಗೆ ಒಂದು 2 months ಇದೆ, ಅದಕ್ಕೆ ಅದೇ 2 ತಿಂಗಳು ಕಾಲೇಜ್ ಇದೆ. ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಈಗ. ದೂರ ಹೋಗೋದು ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದೆಯಲ್ಲ ಮಚ್ಚ ನೀನು. ಜೀವನದಲ್ಲಿ ಅಟ್ಯಾಚ್ ಆಗಿರಬಾರ್ದು. ಅದಕ್ಕೆ ಡಿಟ್ಯಾಚ್ ಆಗ್ಬೇಕಾ? ಅದು ಯಾವಾಗಿಂದ ಫಸ್ಟ್ ಸೆಮಿಸ್ಟರ್ನಿಂದ ಅವನ ಜೊತೆಲಿ ಇದ್ದಿದ್ದೀನಿ. ಫಸ್ಟ್ ಸೆಮಿಸ್ಟರ್ ಕ್ಲೋಸ್ ಇದ್ರಿ ಗೊತ್ತಾ? ಹೋಯ್ತಾನೆ ಅವನಲ್ಲ. ಮಚ್ಚ ಬಾಯ್ ಆದ್ರೆ ಹೇಳ ಬಾಯ್ ಒನ್ ಡೇ. ಟೈಮು 8:30 ಆಗೈತೆ. ನಾನು ನನ್ನ ಫ್ರೆಂಡು ಮಾತಾಡ್ಕೊಂಡು ಇಲ್ಲೇ ಬಿದ್ದಿದ್ದೀವಿ. 8:30 ಆದಮೇಲೆ ಅಮ್ಮನಿಂದ ರಿಪೀಟೆಡ್ ಕಾಲ್ಸು. ಏನಕ್ಕೆ ಬಿದ್ದಿದ್ದೀವಿ ಅಂದರೆ, ಒಂದು ನನ್ನ ಎಡಿಟಿಂಗ್ ಇತ್ತು, ಮತ್ತು ನಾನು ನನ್ನ ಫ್ರೆಂಡು ಮಾತಾಡಿ ತುಂಬ ವರ್ಷ, ತಿಂಗಳುಗಳೇ ಆಗೋಗೈತೆ, 1 ವರ್ಷ ಆಗೋಗೈತೆ. ಅದಕ್ಕೆ ಮಾತಾಡ್ಕೊಂಡು ಕೂತಿದ್ವಿ. ಕೊನೆಗೂ ಇವಾಗ ಟೈಮ್ ಆಗದೆ, ಗಾಡಿ ತಕೊಂಡು ಹೋಗ್ಬೇಕು. ನಂಗೆ ಫ್ರೆಂಡ್ಸ್ಗಳ ಜೊತೆ ಇದ್ದಾಗ ಮನೆಗೆ ಹೋಗ್ಬೇಕು ಅಂತ ಅನ್ಸಲ್ಲ. ಕಾಲೇ ಹೊಡಿತಾ ನೋಡಿ ಜಾಗ ಇದು ಫುಲ್ ಕಾಲು. ಆದ್ರೂ ದೊಡ್ಡದಾಗೈತೆ ಕಾಲೇಜ್ ಕ್ಯಾಂಪಸ್. ಗೈಸ್ ಈ ಟೈಮಲ್ಲಿ ನಮ್ಮಮ್ಮ ನನ್ನ ಹೆವಿ ಬೈಕೋತಾ ಇರ್ಬೋದು, ಬಟ್ ದೆನ್ ತುಂಬಾ ದಿವಸ ಆಯ್ತು ನಮ್ಮ ಫ್ರೆಂಡ್ಸ್ ಜೊತೆಲ್ಲ ಊಟ ತಿಂದು. ಫ್ರೆಂಡ್ಸ್ ಎಲ್ಲ ಇಲ್ಲ, ಒಬ್ಬನೇ ಫ್ರೆಂಡ್ ಇದ್ದಾನೆ. ಯೂಶಲಿ ನಮ್ಗೆ ಟೈಮ್ ಸ್ಪೆಂಡ್ ಮಾಡ್ತಾನೆ ಇಲ್ಲ ನಮ್ಮ ಫ್ರೆಂಡ್ಸ್ ಜೊತೆ, ಎಲ್ಲ ಬೇರೆ ಕ್ಲಾಸಲ್ಲಿ ಹೋಗೋದು. ಅದಕ್ಕೆ ಇವಾಗ ಊಟ ತಿಂದ್ಕೊಂಡು ಬರ್ತೀನಿ. ಆಂಟಿ ಬೇಜಾರು ಮಾಡ್ತೀನಿ ಬೇಡ. ತುಂಬಾ ದಿವಸ ಆಯ್ತು, ವರ್ಷನೇ ಆಗೋಯ್ತಮ್ಮ ಫ್ರೆಂಡ್ ಜೊತೆ ಮೀಟ್ ಆಗಿ. ಹೋಟ್ಲಿಗೂ ಹೋಗಿಲ್ಲ ನಾವು, ಯಾವ ಹೋಟ್ಲಿಗೂ. ಇನ್ನೊಂದು 2 ತಿಂಗಳಲ್ಲಿ 2 ತಿಂಗಳಿಗೆ ಹೋಗ್ಬಿಡ್ತೇನೆ. ಕಾಲೇಜ್ ಮುಗಿತೀವಲ್ವ, ನಾನು ಒಬ್ಬನೇ ಎಲ್ಲೇ ಬಿದ್ದಿರ್ಬೇಕು. ಏನ್ ಮಾಡೋದು, ಸ್ವಲ್ಪ ದಿವಸ. ಥ್ಯಾಂಕ್ ಯು ಹ್ಞೂ ನೋಡಮ್ಮ, ಇನ್ನೊಂದು ಪರ್ಮಿಷನ್ ಇಂದ ಎಷ್ಟು ಪೀಸ್ ಆಗಿ, ಎಷ್ಟು ಆರಾಮಾಗಿ ಸಾಂಗ್ ಎಲ್ಲ ಕೇಳಿಸ್ಕೊಂಡು ಫ್ರೆಂಡ್ ಜೊತೆ ಊಟ ಮಾಡ್ತಾ ಇದ್ದೀವಿ. ಗೈಸ್ ಫೈನಲಿ ಆರಿಫ್ನ ಡ್ರಾಪ್ ಮಾಡಿದ್ದಾಯ್ತು. ಕೊಡು ಒಂದು ಹ್ಯಾಂಡು, ಹೇಳು ಒಂದು ಬಾಯ್. ಸಿಗೋಣ ಮತ್ತೆ. ಸಿಗೋಣ. ನಾಳೆ ಕಾಲೇಜ್ ಬರ್ತಿದ್ಯಾ? ಬರ್ಬೇಕು ಮಚ್ಚ. ಅಟೆಂಡೆನ್ಸ್ ಇಸ್ ಇಂಪಾರ್ಟೆಂಟ್ ಮಚ್ಚ. ವೆರಿ ಇಂಪಾರ್ಟೆಂಟ್. ನನಗ್ ತುಂಬಾ ಇಂಪಾರ್ಟೆಂಟ್ ಮಚ್ಚ. ನಿಮ್ಗೆ ಇಂದ್ರೆ ಇರ್ಬೋದು. ನನ್ಗೆ ಎಷ್ಟಿದೆ? ನಿಂದು ಇರ್ತದ ಕಣಲ್ಲಿ 60+, 70+ ಇರ್ತದೆ. 70+ ಇಲ್ಲ, ನಂದು 80+ ಇದೆ. 80+ ಇಲ್ಲ, ಒಂದು 57 ಇದೆ. ನಾನು 57 ಹೆಂಗ್ ಮಾಡಿದೀನಿ ಗೊತ್ತಾ? ಹೆಂಗ್ ಮಾಡಿದ್ಯಾ? ಆಗ್ತೀಯ 1 month ನಾನು ಕಾಲೇಜ್ ಬಂದಿದ್ದೀನಿ. ಯಾವಾಗಂತ ಮಾರ್ಚ್. ಅವನು ನಜು 1 ತಿಂಗಳು ಕಾಲೇಜ್ಗೆ ಬಂದಿಲ್ಲ. ಅದ್ ಹೆಂಗ್ ಅಟೆಂಡೆನ್ಸ್ ಮೇಂಟೈನ್ ಮಾಡ್ತಾನೋ ಗೊತ್ತಾಗ್ತಾನ ನನಗೆ. ಮಾರ್ಚ್ 28 ಬಂದಿದ್ದೀನಿ, ಏಪ್ರಿಲ್ 21, ಆಲ್ಮೋಸ್ಟ್ ಒಂದು ಹಾಫ್ ಮಂತ್ 0% ನಿಂದ 57 ಬಂದಿದ್ದೀನಿ. ಸೂಪರ್ ಮಚಾನ್. ಇಲ್ಲಿ ಯಾರು ಇಂಥ ಸಾಧನೆಗಳನ್ನ ಮಾಡಲ್ಲ ಮಚ್ಚ. ನಾನ್ ಮಾಡಕ್ ಹೋದ್ರೆ ಪಕ್ಕ ಫ್ಲಾಪ್ ಆಗ. ಬೆಲ್ಲಿಗೆ ನನ್ ಕಾಲೇಜ್ ಸ್ಟಾರ್ಟಿಂಗ್ ಜೀವನದಲ್ಲಿ 10 minutes 20 ನಿಮಿಷ ಮುಂದೆ ಬಂದಿಲ್ಲ ಗೊತ್ತಾ? ಈ ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಕಾಲೇಜ್ ನಮ್ಗೆ 8 o'clock ಇದ್ದಿದೆ, 7:40ಗೆ ಬರ್ತಾ ಇದ್ದೀನಿ ನಾನು. ಓಕೆ ಗೈಸ್, ಐ ಆಮ್ ಬ್ಯಾಕ್ ಹೋಮ್. ಇವಾಗನ ಅಮ್ಮ ಸ್ವಲ್ಪ ಕೂಗ್ಬೇಕು. ಇವಾಗನ ಏನು ಮಾಡ್ತಾ ಇದ್ದೀನಿ, ಲೈಕ್ ಹೋಗಿ ಇದು ಸರ್ ಲೈಕ್ ಸಕ್ರ ಮಾಡಿ ನೆಕ್ಸ್ಟ್ ಗೊತ್ತಾಗ್ತದೆ. ನೆಕ್ಸ್ಟ್ ವೀಕ್ವರೆಗೂ ಹೇಳಕ್ಕಾಗೋದಿಷ್ಟು ಅಷ್ಟೇ ಇಷ್ಟ. ಪ್ಲೀಸ್ ಮತ್ತೆ ಸಿಗೋಣ. ಮಮ್ಮಿ ಹೇಳಂದ ಚಪ್ಪಲಿ ತಗೊಂಡು ಹೊಡಿತೀನಿ ಹೇಗೆ ಮಾಡೋದ್ರಿಂದ ಒಂದು ಇಷ್ಟ ಇಲ್ಲ.